ವೀರಶೈವ ಮಹಾಸಭಾ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಅವಕಾಶ ನೀಡದಿದ್ದರೆ ಪ್ರತ್ಯೇಕ ಲಿಂಗಾಯತ ಮಹಾಸಭಾ ಅಸ್ತಿತ್ವಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಲಿಂಗಾಯತ ಸ್ವತಂತ್ರ ಧರ್ಮದ ಕುರಿತು ಇವತ್ತು ನಡೆಯಲಿರುವ ಮಹತ್ವದ ಸಭೆಯಲ್ಲಿ ಈ ತೀರ್ಮಾನವಾಗಲಿದೆ. ಇಬ್ಬಾಗವಾಗಲಿದೆಯಾ ವೀರಶೈವ ಮಹಾಸಭಾ? ಲಿಂಗಾಯತ ಸ್ವತಂತ್ರ ಧರ್ಮದ ಕೂಗು ಜೋರಾಗಿದೆ. ಲಿಂಗಾಯತರ ಒಂದು ಗುಂಪು ವೀರಶೈವ ಮತ್ತು ಲಿಂಗಾಯತ ಸೇರಿ ಪ್ರತ್ಯೇಕ ಧರ್ಮ ಮಾಡುವುದಾದ್ರೆ ಸರಿ, ಇಲ್ಲವಾದಲ್ಲಿ ಪ್ರತ್ಯೇಕ ಧರ್ಮವೇ ಬೇಡ ಅಂತ ಹೇಳಿದ್ದಾರೆ. ಇದೇ ವೇಳೆ ವೀರಶೈವರನ್ನ ಹೊರತುಪಡಿಸಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಘೋಷಣೆಯಾಗಬೇಕು ಅಂತ ಇನ್ನು ಕೆಲವರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಉಭಯ ಬಣಗಳಲ್ಲಿ ಈ ಸಂಬಂಧ ಕಾರ್ಯ ಚಟುವಟಿಕೆಗಳು ಜೋರಾಗಿ ನಡೆದಿದ್ದು ವೀರಶೈವ ಮಹಾಸಭಾ ಇಬ್ಬಾಗದತ್ತ ಸಾಗಿದಂತಾಗಿದೆ. ಲಿಂಗಾಯತ ಧರ್ಮ ಅಂದ್ರೆ ಸ್ವತಂತ್ರ ಧರ್ಮ ಆಗ್ತಿದೆ ಅನ್ನೋದು 100ಕ್ಕೆ 100ರಷ್ಟು ಸತ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ನಾವೆಲ್ಲರೂ ಬೆಂಬಲವನ್ನು ಕೊಟ್ಟಿವಿ. ಇಡೀ ರಾಜ್ಯದ ಪ್ರಮುಖರನ್ನು ಸಭೆಯನ್ನು ಕರೆದೀವಿ. ಶಾಸಕರನ್ನ, ಮಾಜಿ ಶಾಸಕರನ್ನ, ಕೆಲವು ಸ್ವಾಮಿಗಳನ್ನು ಕರೆದೀವಿ. ಅಲ್ಲಿ ತೀರ್ಮಾನ ಏನಾಗ್ತದೆ ನೋಡ್ತೀವಿ. ಒಟ್ಟು ಇವರು ಇದೇ ಥರ ಹಠ ಹಿಡಿದ್ರಂದ್ರೆ ಹೋರಾಟದ ರೂಪರೇಷೆ ಮಾಡ್ತಾರೆ. ಆ ವಿಷಯದಲ್ಲಿ ಅಕಸ್ಮಾತ್ ಅದಕ್ಕೆ ಅವ್ರು ಅಂಟ್ಕೊಂಡು ಕುಂತರು ಅನ್ನೋಂಥ ಬಂದ್ರೆ ಆಗ ಸಪ್ರೇಟ್ ಆದಂಥ ಲಿಂಗಾಯತ ಒಂದು ವಿಶ್ವ ಲಿಂಗಾಯತ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋದಕ್ಕೆ ನಾವು ಇಷ್ಟೆಲ್ಲ ಮಾಡ್ತೀವಿ. ಅಸ್ತಿತ್ವಕ್ಕೆ ಬರಲಿದೆಯಾ ಪ್ರತ್ಯೇಕ ಲಿಂಗಾಯತ ಮಹಾಸಭಾ? ಒಂದು ವೇಳೆ ವೀರಶೈವ ಮಹಾಸಭಾ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಈ ಹಿಂದೆ ವೀರಶೈವ ಪ್ರತ್ಯೇಕ ಧರ್ಮದ ಶಿಫಾರಸನ್ನ ಕೇಂದ್ರ 2 ಬಾರಿ ತಿರಸ್ಕರಿಸಿದೆ. ಇದೀಗ ಮತ್ತೆ ನಾವು ವೀರಶೈವ ಲಿಂಗಾಯತ ಧರ್ಮದ ಬೇಡಿಕೆ ಇಟ್ರೆ 1000 ವರ್ಷವಾದರೂ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಲ್ಲ ಅನ್ನೋ ಅಸಮಾಧಾನವನ್ನ ಲಿಂಗಾಯತ ಮುಖಂಡರು ಹೊರಹಾಕಿದ್ದಾರೆ. ಆದ್ರಿಂದ ವೀರಶೈವ ಹೊರತುಪಡಿಸಿ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಒಪ್ಪಿದರೆ ಸರಿ, ಇಲ್ಲವಾದಲ್ಲಿ ವೀರಶೈವ ಮಹಾಸಭಾದಿಂದ ಹೊರಬಂದು ಪ್ರತ್ಯೇಕ ಲಿಂಗಾಯತ ಮಹಾಸಭಾ ಅಸ್ತಿತ್ವಕ್ಕೆ ಬರಲಿದೆ ಅನ್ನೋ ಮಾತು ಕೇಳಿ ಬಂದಿದೆ. ಲಿಂಗಾಯತ ಏನು ಧರ್ಮ ಇದೆ, ನಮ್ಮ ಎಲ್ಲರ ಪ್ರಕಾರ ಬಸವಣ್ಣವರು ಹುಟ್ಟಾಕಿದಂಥ ಲಿಂಗಾಯತ ಧರ್ಮ, ಅದರಲ್ಲಿ ವೀರಶೈವ ಕೂಡ ಒಂದು ಭಾಗ ಅಂದರೆ ಒಂದು ಉಪಜಾತಿ. ಮತ್ತು ಲಿಂಗಾಯತರಿಗೂ ಮತ್ತು ಹಿಂದೂ ಧರ್ಮಕ್ಕೆ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ. ಯಾವುದೇ ರೀತಿಯ ಅಡ್ಡುದಾರಿ ಹಿಡಿಯುವಂಥ ಚರ್ಚೆಗಳಲ್ಲಿ ಇವತ್ತೊಂದು ಯಾವುದೂ ಕೂಡ ಆಗೋದಿಲ್ಲ. ಚರ್ಚೆ ಆಗ್ತದೆ. ಒಟ್ಟಾರೆ ಬಸವಣ್ಣವರು, ಬಸವ ಧರ್ಮ, ಲಿಂಗಾಯತ ಧರ್ಮ ಏನು ಸ್ಥಾಪನೆ ಆಗಿದೆ, ಲಿಂಗಾಯತ ಸ್ವತಂತ್ರ ಧರ್ಮ, ಆ ಧರ್ಮದಲ್ಲಿ ವೀರಶೈವನು ಕೂಡ ಒಂದು ಪಂಗಡ, ಒಂದು ಭಾಗ ಅನ್ನುವುದಂತೂ ಒಂದು ನಿಲುವು ಸರ್ ಎಲ್ಲರೂ ಆಗುತ್ತೆ. ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಇವತ್ತು ಮಹತ್ವದ ಸಭೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಹಾಗೂ ಲಿಂಗಾಯತ ಮಹಾಸಭಾವನ್ನ ಹುಟ್ಟುಹಾಕುವ ಬಗ್ಗೆ ಇವತ್ತು ನಡೆಯಲಿರುವ ಲಿಂಗಾಯತ ಮುಖಂಡರ ಮತ್ತು ಮಠಾಧೀಶರ ಸಭೆಯಲ್ಲಿ ಮಹತ್ವದ ನಿರ್ಧಾರ ಹೊರಬೀಳಲಿದೆ. ಒಟ್ಟಿನಲ್ಲಿ ಪ್ರತ್ಯೇಕ ಧರ್ಮದ ಹೆಸರಿನಲ್ಲಿ ವೀರಶೈವ ಮಹಾಸಭಾ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿ ಎದುರಿಸ್ತಾ ಇದೆ. ಲಿಂಗಾಯತ ಮಹಾಸಭಾ ಉದಯದ ಕನಸು ಕಾಣ್ತಾ ಇದೆ. ಶ್ರೀನಿವಾಸ ಹಳಗಟ್ಟಿ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.